ಪರಿಶಿಷ್ಟ ಜಾತಿ ಪಂಗಡದವರ ಮೀಸಲಾತಿಗೂ ಕೂಡ ಇವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. 2A ಅವರಿಗೆ ಹಿಂದುಳಿದ ವರ್ಗದವರಿಗೆ ಕೊಟ್ಟಿದ್ದೀವೋ ಇಲ್ವಾ, ಎಲ್ಲರನ್ನೂ ನಾವು ಮೇಲೆತ್ತಬೇಕೋ ಬೇಡವೋ, ನಾವೆಲ್ಲ ನಾವಲ್ಲದೆ ಇನ್ಯಾರು ಅವರನ್ನ ಮೇಲೆತ್ತುತ್ತಾರೆ ಹೇಳಿ, ನವದೆಹಲಿಯಲ್ಲಿ DCM DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಓಲೈಕೆ ಪಾಲಿಟಿಕ್ಸ್ ಆರೋಪ ಏನಿದೆಯಲ್ಲ ಬಿಜೆಪಿ ಅವರದ್ದು, ಅದಕ್ಕೆ ಖಡಕ್ ಆಗಿನೇ ತಿರುಗೇಟನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಯಾರು ಹೇಳಿದ್ದು ಒಂದು ಧರ್ಮದ ಓಲೈಕೆ ಅಂತ? SC ST ಒಂದು ಧರ್ಮನ, ಬಡತನ ಒಂದು ಧರ್ಮನ? ಇವರು ಎಲ್ಲರಿಗೂ ವಿರೋಧ ಮಾಡ್ತಾರೆ. ಅದನ್ನ ಕೇಳ್ಕೊಂಡು ಕೋರೋದಕ್ಕಾಗುತ್ತಾ ನಾವು? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೀಸಲಾತಿಗೂ ಕೂಡ ವಿರೋಧವನ್ನ ಮಾಡ್ತಾರೆ. 2A ಅವರಿಗೆ ಹಿಂದುಳಿದ ವರ್ಗದವರಿಗೆ ಕೊಟ್ಟಿದ್ದೀವಾ ಇಲ್ವಾ, ಎಲ್ಲರನ್ನೂ ನಾವು ಮೇಲೆತ್ತಬೇಕು ಬೇಡವೋ, ಮೇಲೆತ್ತಬೇಕಾ ಬೇಡವಾ, ಅಭಿವೃದ್ಧಿ ಮಾಡಬೇಕಾ ಬೇಡವಾ, ನಾವಲ್ಲದೆ ಇನ್ಯಾರವರನ್ನ ಅಭಿವೃದ್ಧಿ ಮಾಡ್ತಾರೆ, ಮೇಲೆತ್ತುತ್ತಾರೆ? DCM DK ಶಿವಕುಮಾರ್ ಅವರ ಪ್ರಶ್ನೆ ಇದು. ಮತ್ತೆ ವಿರೋಧ ಪಕ್ಷದವರಿಗೆ ಅವರ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಒಂದು ಧರ್ಮದ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋ. ಯಾರು ಹೇಳಿದ್ರು ಒಂದು ಧರ್ಮ ಅಂತ? ಪರಿಶಿಷ್ಟ ಜಾತಿಯವರು ಒಂದು ಧರ್ಮನ? ಅಂದ್ರೆ ಮೀಸಲಾತಿ ವಿಚಾರದಲ್ಲಿ ಬಡತನ ಒಂದು ಧರ್ಮ ಸರ್. ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಿರೋದು ಹಿಂದುಳಿದ ವರ್ಗ ಅಥವಾ SC ST ಯಾರು ಗಮನಕ್ಕೆ ಇಲ್ಲ ಕಾಂಗ್ರೆಸ್ಗೆ, ಮುಸ್ಲಿಮರ ಓಲೈಕೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಆರೋಪ. ಈಗ 2A ಅವರು ಕೊಟ್ಟಿದ್ದೀರೋ ಇಲ್ಲೋ? ಹಿಂದುಳಿದವ್ರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಕೊಟ್ಟಿದ್ದೀವೋ ಇಲ್ಲೋ? ಅಂದ್ರೆ ಎಲ್ಲರಿಗೂ ವಿರೋಧ. ಇವರು ಪರಿಶಿಷ್ಟ ಜಾತಿಯವ್ರಿಗೂ ವಿರೋಧ, ಪರಿಶಿಷ್ಟ ಪಂಗಡದವ್ರಿಗೂ ವಿರೋಧ, ಹಿಂದುಳಿದ ವರ್ಗದವ್ರಿಗೂ ವಿರೋಧ, ಅಲ್ಪಸಂಖ್ಯಾತರಿಗೂ ವಿರೋಧ. ಮೇಲೆ ಹೆಂಗಪ್ಪ ಎತ್ತದು? ನೀನು ಹೇಳಿ. ನಾವೇ ಮೇಲೆ ಎತ್ತಬೇಕಲ್ಲ. ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವಿ? ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಅವರು ಹಿಂದೂ ಮಾತ್ರ ಮುಂದು, ನಾವು ಹೆಂಗಿಲ್ಲ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು, ಒಕ್ಕಲಿಗರು, ಲಿಂಗಾಯತರು, ಬ್ಯಾಕ್ವರ್ಡ್ ಕ್ಲಾಸು, ಮಹಿಳೆಯರು ಎಲ್ಲ ಮುಂದು ಅಂತ. ನಾವೆಲ್ಲ ಒಂದು ಅಂತ.